ಏನೋ ಕಾಯಕ ಸಮುದಾಯದ ನಮಗೆ ಬಹಳ ಸೀನಿಯರ್ ಹಳೇ ಲೀಡರು, ನಮ್ಮ ಪಾರ್ಟಿಗೆ ಸೀನಿಯರ್. ಸಭೆ ಮಾಡ್ತಿದ್ದೆ ಬಿಟ್ಟು ಮಾಡೋ ಏನಿಲ್ಲ ಎಲ್ಲ ವಿಶ್ವಕರ್ಮ ಸಮಾಜ ನಮಗೆ ಒಂದ್ಸರಿ ಪರಿಚಯ ಹೇಳಿ ಸರ್, ಹೇಳಿ ಇಲ್ಲ ಹೇಳಿ ಪರವಾಗಿಲ್ಲ. ಯಾವಾಗದು ನಮಸ್ಕಾರ. ಇವತ್ತು ಜಲದರ್ಶಿನಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರುಗಳು, ತಾಲೂಕು ಮುಖಂಡರುಗಳು, ಜಿಲ್ಲೆ ಮುಖಂಡರುಗಳೆಲ್ಲ ಒಂದು ಸಭೆ ಸೇರಿದ್ವಿ. ಆ ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ, ಸನ್ಮಾನ್ಯ ಶ್ರೀ ರಘು ಕೌಟಲ್ಯ ಅವ್ರಿಗೆ ಒಂದು MLC ಸ್ಥಾನವನ್ನು BJP ಪಕ್ಷದಿಂದ ಅವ್ರಿಗೆ ಆಯ್ಕೆಯಾಗಿರೋದ್ರಿಂದ ನಮ್ಮ ವಿಶ್ವಕರ್ಮ ಸಮಾಜದಿಂದ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಸೇರಿದ್ವಿ. ರಘು ಕೌಟಲ್ಯ ಅವರು ಬಂದು ಒಂದೊಂದು ಸಮುದಾಯ, ಕಾಯಕ ಸಮುದಾಯಗಳು ಮಾಡೋದರಿಂದ ಅರ್ಥ ಇಲ್ಲ. ನಮ್ಮ ಕಾಯಕ ಸಮುದಾಯ ವಿಶ್ವಕರ್ಮ, ಮಡಿವಾಳ, ಸವಿತ ಸಮಾಜ, ಗಾಣಿಗ, ನೇಕಾರ, ಕೊರ್ಮ, ಉಪ್ಪಾರು ಎಲ್ಲವನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಇದೇ ತಿಂಗಳು 11ನೇ ತಾರೀಕಿಗೆ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋ ವಿಚಾರದಲ್ಲಿ ನಾವು ಇವತ್ತು ಇಲ್ಲಿ ಎಲ್ಲವೂ ಸೇರಿದ್ವಿ. ಅದಕ್ಕೆ ಒಳ್ಳೆ ಒಂದು ಶಕ್ತಿಯನ್ನು ತುಂಬಿದಂಗೆ ನಮ್ಮ ವಿಶ್ವಕರ್ಮ ಸಮಾಜದಿಂದ ಪ್ರತಿಕ್ರಿಯೆ ಬಂದಿದೆ. ಹಾಗಾಗಿ ನಾವು 11ನೇ ತಾರೀಕಿಗೆ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಮಾಜದ ಮುಖಂಡರುಗಳು ಮತ್ತು ಕಾಯಕ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ನಾವು ಅವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದು ಪಕ್ಷ ಅಂತ ಯಾವುದು ಬರಲ್ಲ, ನಮ್ಮ ಕಾಯಕ ಸಮುದಾಯದಿಂದ ರಘು ಕೌಟಲ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮದ್ದು ಇವಾಗ ಬಹುತೇಕ ನಮಗೆ JK ಗ್ರೌಂಡ್ ನಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ರಘು ಕೌಟಲ್ಯ ಅವರು ನಾಳೆ ತಿಳಿಸ್ತಾ ಇದ್ದಾರೆ ಅದನ್ನ, ಕಾರ್ಯಕ್ರಮದ ವಿಚಾರವನ್ನ. ಸರ್, ನಮಗೆ ಅನಿಸಿರೋ ಪ್ರಕಾರ ನಾವು ಮೈಸೂರು ಜಿಲ್ಲೆ ಒಳಗಡೆ ವಿಶ್ವಕರ್ಮರು 1,13,000 ಮತದಾರರಿದ್ದೀವಿ ನಾವು ಮೈಸೂರು ಜಿಲ್ಲೆಯಲ್ಲಿ. ಅದ್ರಲ್ಲಿ 10% ಅಂದ್ರೆ ನಮ್ಮ ಸಮಾಜ ಒಂದು 10,000 ಜನ ಬರೋ ಒಂದು ನಿರೀಕ್ಷೆ ಇಟ್ಕೊಂಡಿದೀವಿ ಸರ್. ಅದನ್ನ 10,000 ಜನ ಬರೋದಕ್ಕೆ ನಿರೀಕ್ಷೆ ಇಟ್ಟಿದ್ವಿ. ಅದರಂತೆ ಎಲ್ಲಾ ಕಾಯಕ ಸಮುದಾಯದವರು ಸೇರಿದ್ರೆ ಅದರ ಅಂಕಿ ಅಂಶ ನಾವು ಇನ್ನೊಂದು 2 ದಿವಸದಲ್ಲಿ ಸಿಗುತ್ತೆ. ಆ 2 ದಿವಸದಲ್ಲಿ ತಮಗೆ ತಿಳಿಸ್ತೀವಿ ಸರ್. ನನ್ನ ಹೆಸರು ರಂಗಪ್ಪ ಅಂತ, ನಾನು ವಿಶ್ವಕರ್ಮ ಸಮಾಜದ್ದು, ಮತ್ತೆ ನಾನು BJPಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಿಶ್ವಕರ್ಮ ಜನಾಂಗ ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಈ 11ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಾಧ್ಯಮ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ, ನಾವು ನಿರೀಕ್ಷೆಗಿಂತ ಜಾಸ್ತಿ ಬಂದ್ರೆ ನಮ್ಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಅಂತ ಹೇಳಿ ನಾವು ಇದನ್ನ ಅಪೇಕ್ಷೆ ಪಡ್ತಾ ಇದೀವಿ. ಈ ಮೂಲಕ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.